ಜೈ ಹಿಂದ್. ನೋಡ್ರಿ, ನಾವು ಆಲ್ರೆಡಿ ಇಂಡಿಯನ್ ಆರ್ಮಿ ಹೆಂಗ್ 25 ವೇಸ್ ಇಂದ ನಾವು ಜಾಯ್ನ್ ಆಗ್ಬೇಕು ಅಂತಂದ ಹೇಳಿ ನಾವು ನೋಡಿ ಬಂದ್ವಲ್ಲ. ಸೇಮ್ ಅದೇ ತರ ಇಂಡಿಯನ್ ನೇವಿ ಒಳಗಡೆ ನಾವು 10 ವೇಗಳಲ್ಲಿ ಸೋಲ್ಜರ್ಸ್ ಗಳಾಗಿ ಆಮೇಲೆ ಆಫೀಸರ್ಸ್ ಗಳಾಗಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಜಾಯ್ನ್ ಆಗ್ಬೋದು. ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ನೀವು 10th ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ ಹೆಂಗ್ ಇಂಡಿಯನ್ ನೇವಿಗೆ ಹೋಗ್ಬೇಕು, ಅದೇ ನಿಮ್ದು PUC ಮುಗಿಸಿದ್ರೆ ಹೆಂಗ್ ಹೋಗ್ಬೇಕು, ಆಮೇಲೆ ಡಿಗ್ರಿ ಮುಗಿಸಿದ ನಂತರ ಸರ್ ನಾವು ಆಫೀಸರ್ಸ್ ಗಳಾಗ್ಬೋದೋ ಇಲ್ವೋ, ಹುಡುಗಿರಾಗ್ಬೇಕೋ ಇಲ್ವೋ, ಸರ್ NCC ಎಂಟ್ರಿ ಆಗ್ತಾರೋ ಇಲ್ವೋ. ಸೊ ಎಲ್ಲಾನು ಏನಂತಂದ್ ಹೇಳಿದ್ರೆ ನಾನು ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೇಮ್ ಇವಾಗ ಹೆಂಗ್ ನಾನು ಇಂಡಿಯನ್ ಆರ್ಮಿ ಕೊಟ್ಟೆ, 25 ವೇಸ್ ಇದಾವೆ, ಇನ್ನೂ ಜಾಸ್ತಿನೇ ಇರ್ಬೋದು. ಬಟ್ ಅದ್ರ 25 ವೇಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೇಮ್ ಅದೇ ತರ ಇಲ್ಲೂ ಕೂಡ 10 ವೇಗಳಿದಾವೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ. ಆಮೇಲೆ ಇನ್ನೊಂದು ಚಾನಲ್ ಐತೆ ಮಲ್ಲಿಕಾರ್ಜುನ್ ಕಿಲ್ಲೆದರ್ ಅಂತಂದ್ ಹೇಳಿ, ಅದ್ರಲ್ಲಿ ನಿಮ್ಗೆ SSC GD ಅಂದ್ರೆ SSC ರಿಲೇಟೆಡ್ ಎಕ್ಸಾಮ್ಸ್ ಗಳು, ಆರ್ಮಿ ಅಗ್ನಿವೀರ ರಿಲೇಟೆಡ್ ಎಕ್ಸಾಮ್ಸ್ ಗಳು, ಎಲ್ಲಾ ಎಕ್ಸಾಮ್ಸ್ ಗಳು, ಇವನ್ ನೇವಿ, ಏರ್ ಫೋರ್ಸ್ ಎಲ್ಲರದ್ದು ಕಂಪ್ಲೀಟ್ ಕೋರ್ಸ್ಗಳು, ಮ್ಯಾಥ್ಸ್, ರೀಸನಿಂಗ್, ಅದನ್ನ GK ಎವ್ರಿಥಿಂಗ್ ವಿಡಿಯೋಸ್ ಗಳು ಅದರಲ್ಲಿ ಅಪ್ಲೋಡ್ ಆಗ್ತವೆ. ಸೊ ಎರಡು ಕಡೆ ಜಾಯ್ನ್ ಆಗ್ರಿ. ಆಮೇಲೆ ಟೆಲಿಗ್ರಾಮ್ ಲಿಂಕ್ಸ್ ಗಳನ್ನ ನೋಡ್ರಿ. ಫಸ್ಟ್ ಏನಂತಂದ್ ಹೇಳಿದ್ರೆ ನಿಮ್ದು 10th ಮೇಲೆ ನೋಡೋಣ, ಆಮೇಲೆ PUC ನೋಡೋಣ, ಆಮೇಲೆ ಗ್ರಾಜುಯೇಷನ್ ನೋಡೋಣ. ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಹುಡುಗರ್ಗೆ, ನಾನು ಹುಡುಗಿರಿಗೆ ಯಾವ್ಯಾವ ಬರುತ್ತೆ ಅಂತ ಹೇಳ್ತೀನಿ. ಸೊ ಆಫ್ಟರ್ 10th ಆದ ನಂತರ ಮ್ಯಾಟ್ರಿಕ್ಯುಲೇಷನ್, ಆಫ್ಟರ್ 10th ಆದ ನಂತರ MR ಎಂಟ್ರಿ ಅಂತಂದ್ ಹೇಳಿ ಬರ್ತೈತೆ. ಯಾವ ಎಂಟ್ರಿ? MR ಎಂಟ್ರಿ ಅಂತಂದ್ ಬರುತ್ತಾ, ಮ್ಯಾಟ್ರಿಕ್ಯುಲೇಷನ್ ಎಂಟ್ರಿ. ಸೊ ನೀವು 10th ಪಾಸ್ ಆಗಿದ್ರೆ ಸಾಕು. ಯಾರಾದ್ರೂ ನೀವು 10th ಪಾಸ್ ಆದ ನಂತರ ನಾವು ನೇವಿಗೆ ಹೋಗ್ಬೇಕ್ರಿ ಅಂತಂದ್ ಹೇಳಿದ್ರೆ ಸೇಲರ್ಸ್ ಗಳಾಗಿ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಇಂಡಿಯನ್ ನೇವಿ ಒಳಗಡೆ ಸೇಲರ್ಸ್ ಅಂತ ಕರೀತಾರ. ಸೊ ಯಂಗ್ ಸೋಲ್ಜರ್ಸ್ ಅಂತಂದ್ ಹೇಳ್ತೀವಲ್ಲ ಅಲ್ಲಿ. ಅದ್ ನಂತರ 10th ಮುಗಿಸ್ಕೊಂಡ್ ನಂತರ ಹೋಗ್ಬಹುದು. ನಿಮ್ಗೇನಿಲ್ಲ, ಒಂದು ಸಿಂಪಲ್ ರಿಟರ್ನ್ ಎಕ್ಸಾಮ್ ಇರ್ತೈತೆ, ಈಸಿ ಇರ್ತೈತಿ. ನೀವೇನ್ ಕಲ್ತಿರ್ತಿರಲ್ಲ, ಸೈನ್ಸ್, ಇಂಗ್ಲಿಷು, ಮ್ಯಾಥ್ಸ್ ಕ್ವಶನ್ಸ್ ಗಳಿರ್ತಾವ. ಆಮೇಲೆ ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಎಕ್ಸಾಮಿನೇಷನ್. ಇದ್ ನೀವೆಲ್ಲಾದ್ರೂ ಟ್ರೈನಿಂಗ್ ಸೆಲೆಕ್ಷನ್ ಆದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಟ್ರೈನಿಂಗ್ ಎಲ್ಲಿ ಹಾಕ್ತಾರ ಅಂತಂದ್ ಹೇಳಿದ್ರೆ INS ಚಿಲ್ಕಾ. ಸೊ ಅದು ಏರಿಯಾ ಅಂದ್ರೆ INS ಚಿಲ್ಕಾ ಒಳಗಡೆ ಏನಂತಂದ್ ಹೇಳಿದ್ರೆ ನಿಮ್ದು ಟ್ರೈನಿಂಗ್ ಇರುತ್ತೆ. ಸೊ ಇದು MR 10th ಮುಗಿದ ನಂತರ. ಇನ್ನೊಂದು ಬರ್ತೈತೆ ಸ್ಪೋರ್ಟ್ಸ್ ಕೋಟಾ. ನಿಮ್ಗೆ ಎಲ್ಲಾದ್ರೂ ಸ್ಪೋರ್ಟ್ಸ್ ಕೋಟಾ ಇತ್ತು ಅಂತಂದ್ ಹೇಳಿದ್ರೆ, ನೀವು ನ್ಯಾಷನಲ್ ಲೆವೆಲ್ ಆಡಿದ್ರಿ, ಇಂಟರ್ನ್ಯಾಷನಲ್ ಲೆವೆಲ್ ಆಡಿದ್ರಿ, ಸ್ಟೇಟ್ ಲೆವೆಲ್ ಆಡಿ ಗೋಲ್ಡ್ ಮೆಡಲ್ಸ್ ಗಳನ್ನ ಅಪ್ ಟು 5 ಮೆಡಲ್ಸ್ ಗಳೇನೋ ಇರಬಹುದು ಇಲ್ಲಿ. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ನೀವು ಹೋಗಾರಿದ್ರಿ ಅಂತಂದ್ ಹೇಳಿದ್ರೆ MR ಎಂಟ್ರಿ ಸ್ಪೋರ್ಟ್ಸ್ ಕೋಟಾದೊಳಗಡೆ ಹೋಗಬಹುದು. ನಿಮ್ದು 10th ಮುಗಿದಿರ್ಬೇಕು, ಆಮೇಲೆ ಸ್ಟೇಟ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ನೀವು ಆಡಿರ್ಬೇಕು, ರಿಪ್ರೆಸೆಂಟ್ ಮಾಡಿರ್ಬೇಕು. ಸೊ ನಿಮ್ಗೆ ಏನಿರುತ್ತೆ, ಸೇಮ್ ನಾರ್ಮಲ್ ಎಕ್ಸಾಮ್ ಇರುತ್ತೆ, ಆಮೇಲೆ ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಎಕ್ಸಾಮಿನೇಷನ್. ಇದ್ರಲ್ಲಿ ಜಾಸ್ತಿ ಜನ ಕಾಂಪಿಟೇಟಿವ್ ಇದಲ್ಲ, ಕಾಂಪಿಟೇಷನ್ ಕಮ್ಮಿ ಇರ್ತೈತಿ ಇದ್ರೊಳಗಡೆ. ಸೊ ಅದಕ್ಕೋಸ್ಕರ ಸ್ಪೋರ್ಟ್ಸ್ ಯಾರಿದ್ರೆ ಆರಾಮಾಗಿ ನೀವು MR ಒಳಗಡೆ ಜಾಯ್ನ್ ಹಾಕೋಬಹುದು. ಅದೇ ತರ ನೆಕ್ಸ್ಟ್ ನೋಡ್ರಿ, ಮತ್ತೊಂದ್ ಬರುತ್ತೆ ಸರ್ PUC ಮುಗಿದ ನಂತರ ಹೆಂಗ್ರಿ. PUC ಮುಗಿದ ನಂತರ ಬಹಳ ಆಪ್ಷನ್ಸ್ ಗಳು ಬರ್ತಾವ. PUC ಮುಗಿದ ತಕ್ಷಣ ಫಸ್ಟ್ ಬರುವಂತದ್ದೇ ಏನಂತಂದ್ ಹೇಳಿದ್ರೆ NDA ಎಕ್ಸಾಮ್ ಅಂತಂದ್ ಹೇಳ್ತೀವಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. NDA ಎಕ್ಸಾಮ್ ಹಾಕ್ಬಿಟ್ಟು ನೀವು ಅದರಲ್ಲಿ INA ಅಂತಂದ್ ಹೇಳಿ ಆಪ್ಷನ್ ತಗೊಂಡಿದ್ರಿ ಅಂತಂದ್ ಹೇಳಿದ್ರೆ ಮುಗೀತು. 12th ಮುಗಿದ ನಂತರ ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಗಳು ಇರ್ಬೇಕು. ನೀವು ಸೈನ್ಸ್ ಮುಗಿಸಿರ್ಬೇಕು. ಸೈನ್ಸ್ ಮುಗಿಸಿದವ್ರು ಏನಂತಂದ್ ಹೇಳಿದ್ರೆ ನೇವಿಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದ್ ಹೇಳಿದ್ರೆ ನೀವು ಆರ್ಮಿಗೆ ಅಪ್ಲೈ ಮಾಡ್ಕೋಬಹುದು. ಸೊ ಈಗ ಸೈನ್ಸ್ ಮುಗಿಸಿದವ್ರು ನೇವಿಗೆ ಅಪ್ಲೈ ಮಾಡ್ರಿ, ಎಕ್ಸಾಮ್ಸ್ ಗಳನ್ನ ಬರೀರಿ. NDA ಎಕ್ಸಾಮ್ ಇರ್ತೈತೆ. ಸೊ ಎವ್ರಿ ಇಯರ್ 2 ಸಾರಿ ಇರ್ತೈತೆ, ವರ್ಷಕ್ಕೆ 2 ಸಾರಿ ಎಕ್ಸಾಮ್ ಇರ್ತೈತೆ. ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ SSB ಇಂಟರ್ವ್ಯೂ ಇರ್ತೈತಿ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಇರ್ತೈತಿ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಲಾಸ್ಟ್ಗೆ ಏನಂತಂದ್ ಹೇಳಿದ್ರೆ ಮೆರಿಟ್ ಲಿಸ್ಟ್ ಬಿಡ್ತಾರ. ಸೊ ಇದು ಒಂದು ವೇ. ಸೊ ಹೆಂಗ್ ಜಾಯ್ನ್ ಆಗ್ಬಹುದು, NDA ಎಕ್ಸಾಮ್ ಇಂದ ಜಾಯ್ನ್ ಆಗ್ಬಹುದು ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತಾ SSR, ಸೀನಿಯರ್ ಸೆಕೆಂಡರಿ ರೆಕ್ರೂಟ್ ಅಂತಂದ್ ಹೇಳ್ತೀವಿ. SSR ಇಂದ ಏನಂತಂದ್ ಹೇಳಿದ್ರೆ ನಿಮ್ದ PUC ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ ನೀವು SSR ಎಕ್ಸಾಮ್ ಅನ್ನ ಅಪ್ಲೈ ಮಾಡಬಹುದು. ಕ್ಲಿಯರ್ ಎಲ್ರಿಗೂ? ಸೊ PUC ಮುಗಿಸಿದವ್ರು ಏನಂತಂದ್ ಹೇಳಿದ್ರೆ ಇಕ್ವಿವೆಲೆಂಟ್ ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹೊಂದವರು PUC ಮುಗಿಸಿದವ್ರು ಏನಂತಂದ್ ಹೇಳಿದ್ರೆ SSR ಅನ್ನ ಹಾಕ್ಬಹುದು. ಸೊ ಅದಾದ ನಂತರ ಇಲ್ಲಿ ಏನಿರುತ್ತೆ, ರಿಟರ್ನ್ ಎಕ್ಸಾಮ್ ಇರ್ತೈತಿ, ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಎಕ್ಸಾಮಿನೇಷನ್, ನಿಮ್ಮದ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರ. ಸೇಮ್ ಆಲ್ಮೋಸ್ಟ್ ಇದು ಆರ್ಮಿ ಒಳಗಡೆ ಹೆಂಗಿರ್ತೈತೆ, ನೇವಿ ಒಳಗಡೆ ಹಂಗ ಇರ್ತೈತೆ. ಬಟ್ ಅದ್ರ ಇಲ್ಲಿ ಎಕ್ಸಾಮ್ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಇರ್ತೈತೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ಆರ್ಮಿ ಕಂಪೇರ್ ಮಾಡೋದು ಸ್ವಲ್ಪ ಕಡಿಮೆ ಇರ್ತೈತಿ. ಸೊ ಯಾರ್ಯಾರು ಆಗಾರಿದ್ರಿ PUC ಮುಗಿಸಿದವ್ರು ಏನಂತಂದ್ ಹೇಳಿದ್ರೆ ನೀವು ಇದನ್ನ SSR ಅನ್ನ ಹಾಕ್ಬಹುದು. ಸೊ ಬರುತ್ತೋ ಇಡುತ್ತೋ ಹೋಗಿ ಒಂದ್ಸರಿ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಅಪ್ಲಿಕೇಶನ್ ಹಾಕಿದ ನಂತರ ನಮ್ ಸೆಲೆಕ್ಷನ್ ಆದ್ರಿ ಅಂದ್ರ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದಾದಕ್ಕೂ ಟ್ರೈ ಮಾಡೋಣ. ಅದಾದ ನಂತರ ಇನ್ನೊಂದು ಬರುತ್ತೆ ಸ್ಪೋರ್ಟ್ಸ್ ಕೋಟಾ.
SSR ಒಳಗಡೆ ಏನಂತಂದ್ ಹೇಳಿದ್ರೆ ಸ್ಪೋರ್ಟ್ಸ್ ಕೋಟಾ ನಿಮ್ದು 10+2 PUC ಮುಗ್ದಿರ್ಬೇಕು. ಆಮೇಲೆ ಸ್ಪೋರ್ಟ್ಸ್ ಒಳಗಡೆ ಏನಂತಂದ್ ಹೇಳಿದ್ರೆ ಸ್ಟೇಟ್ ನ್ಯಾಷನಲ್ ಲೆವೆಲ್ ನೀವೆಲ್ಲಾದ್ರೂ ರಿಪ್ರೆಸೆಂಟ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೂ ಕೂಡ ಸೇಮ್ ಎಕ್ಸಾಮ್ ಇರ್ತೈತಿ, ಫಿಟ್ನೆಸ್ ಮೆಡಿಕಲ್ ಎಕ್ಸಾಮಿನೇಷನ್. ಇಲ್ಲಿ ನೋಡ್ರಿ ಇದಕ್ಕ ಜಾಸ್ತಿ ಕಾಂಪಿಟೇಷನ್ ಇರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಫ್ಟರ್ ಗ್ರಾಜುಯೇಷನ್ ಆದ ನಂತರ ನಾವ್ ಹೆಂಗ್ರಿ ಸರ್ ಗ್ರಾಜುಯೇಷನ್ ಇಲ್ಲಿವರೆಗೂ ಓಕೆ ರೀ, 10th ಮುಗಿಸಿದ್ರಿ, PUC ಮುಗಿಸ್ದು ನಾವೇನೋ ಮಾಡಾಕತ್ತೇವಿ. ನೆಕ್ಸ್ಟ್ ಗ್ರಾಜುಯೇಷನ್ ಮುಗಿಸಿದ ನಂತರ ಐತಲ್ಲ, ನೀವ್ ಯಾವ ಎಕ್ಸಾಮ್ ನಾನು ಆಗ್ಲೇ ಹೇಳಿದ್ದೆ CDS ಎಕ್ಸಾಮ್ ಅಂತಂದ್ ಹೇಳಿದ್ನಿ ಲಾಸ್ಟ್ ವಿಡಿಯೋದಲ್ಲಿ. ಏನಂತಂದ್ ಹೇಳಿದ್ರೆ ಆರ್ಮಿ ಅಂತ ಬಂದಾಗ CDS ಎಕ್ಸಾಮ್ ಅಂತಂದ್ ಹೇಳಿದೆ. CDS ಎಕ್ಸಾಮ್ ನೀವು ಅಪ್ಲೈ ಮಾಡ್ರಿ ಅಂತಂದ್ ಹೇಳಿದ್ರೆ ಆರ್ಮಿ ಒಳಗಡೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಫೀಸರ್ಸ್ ಆಗ್ಬಹುದು, OTA ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಆಫೀಸರ್ಸ್ ಆಗ್ಬಹುದು. ನೆಕ್ಸ್ಟ್ ಇಂಡಿಯನ್ ನೇವಲ್ ಅಕಾಡೆಮಿ ಇಂಡಿಯನ್ ನೇವಿ ಒಳಗಡೆ ಆಫೀಸರ್ಸ್ ಆಗ್ಬಹುದು. ಆಮೇಲೆ ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಆಫೀಸರ್ಸ್ ಗಳಾಗಬಹುದು. ಇಲ್ಲಿ ನಮ್ದೇನು CDS ಥ್ರೂ ಇಂಡಿಯನ್ ನೇವಲ್ ಅಕಾಡೆಮಿ ಒಳಗಡೆ ನೀವು ಆಫೀಸರ್ಸ್ ಆಗ್ಬಹುದು. ಎನಿ ಡಿಗ್ರಿ ಅಂತಂದ್ ಐತೆ. ಕ್ಲಿಯರ್? ಸೊ ಯಾವ್ದಾದ್ರು ಡಿಗ್ರಿ ಇರೋರು ಏನಂತಂದ್ ಹೇಳಿದ್ರೆ ಮಾಡ್ಕೋಬಹುದು. CDS ಎಕ್ಸಾಮ್ ಅದಾದ ನಂತರ SSB ಇಂಟರ್ವ್ಯೂ, ಮೆಡಿಕಲ್ ಎಕ್ಸಾಮಿನೇಷನ್, ಇದು ಪ್ರೊಸೆಸ್ ಆಗಿರ್ತೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಬರುತ್ತಾ INET ಎಕ್ಸಾಮ್. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿ ಅಂದ್ರೂ ಕೂಡ ಒಂದು 5-6 ವರ್ಷ ಆಯ್ತು. ಸೊ INET ಎಕ್ಸಾಮ್ ಅಂತಂದ್ ಹೇಳ್ತೀವಿ, ಇದು ಇಂಪಾರ್ಟೆಂಟ್. ಸೊ ಇದೇನಂತಂದ್ ಹೇಳಿದ್ರೆ ನಿಮ್ದು ಗ್ರಾಜುಯೇಷನ್ ಮುಗಿದಿರ್ಬೇಕು. ಗ್ರಾಜುಯೇಷನ್ ಮುಗಿಸಿದವರೆಲ್ಲ ಏನಂತಂದ್ ಹೇಳಿದ್ರೆ INET ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಹಾಕ್ಬಹುದು. ಇದು ಕೂಡ ವರ್ಷದಲ್ಲಿ 2 ಸಾರಿ ಎಕ್ಸಾಮ್ಸ್ ಗಳು ನಡೀತಾವ. ಈಗೇನ್ ನಾನು ಹೇಳತ್ತಲ್ಲ ಡಿಫೆನ್ಸ್ ಎಲ್ಲಾನು ಏನಂತಂದ್ ಹೇಳಿದ್ರೆ ವರ್ಷದಲ್ಲಿ 1 ಅಥವಾ 2 ಸಾರಿ ನಡೀತಾವ. ಸೊ INET ಎಕ್ಸಾಮ್ ಬರೀತೀರಿ, ಮುಗಿಸಿದ ನಂತರ ನೆಕ್ಸ್ಟ್ SSB ಇಂಟರ್ವ್ಯೂ ಇರ್ತೈತಿ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. SSB ಇಂಟರ್ವ್ಯೂ ಅಷ್ಟೊಂದು ಈಸಿ ಅಲ್ಲ, ಟಫ್ ಆಗಿರ್ತೈತಿ, ಇದು ತಲೆಗಿಟ್ಕೊಳ್ರಿ. ಸೊ INET ಎಕ್ಸಾಮ್ ಥ್ರೂ ಏನಂತಂದ್ ಹೇಳಿದ್ರೆ ನೀವು ಇಂಡಿಯನ್ ನೇವಿಯನ್ನ ಸೇರ್ಕೋಬಹುದು. ಅದೇ ರೀತಿಯಾಗಿ NCC ಸ್ಪೆಷಲ್ ಎಂಟ್ರಿ ನೋಡ್ರಿ, ಇಂಡಿಯನ್ ನೇವಿ ಮತ್ತು ಏರ್ ಫೋರ್ಸ್ ಯಾರು ಕಂಪ್ಲೀಟ್ ಮಾಡಿದಿರಿ ನೀವೆಲ್ರೂ ಏನಂತಂದ್ ಹೇಳಿದ್ರೆ NCC ಸ್ಪೆಷಲ್ ಎಂಟ್ರಿ ನೇವಿಗೆ ಸೇರಬಹುದು. ನೇವಿ ಆಫೀಸರ್ಸ್ ಗಳಾಗಬಹುದು. NCC C ಸರ್ಟಿಫಿಕೇಟ್ ಅಥವಾ B ಸರ್ಟಿಫಿಕೇಟ್ ಇರ್ಲಿ, ನೀವೇನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋದ NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತಂದ್ ಹೇಳಿ ಬರ್ತೈತೆ. ಅಪ್ಲಿಕೇಶನ್ ಹಾಕಿರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಏನ್ ಬರ್ತೈತಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ SSB ಇಂಟರ್ವ್ಯೂ ಬರ್ತೈತಿ. SSB ಇಂಟರ್ವ್ಯೂ ಇಂದ ಏನಂತಂದ್ ಹೇಳಿದ್ರೆ ನಿಮ್ದು ಸೆಲೆಕ್ಷನ್ ಆಗುತ್ತೆ. NCC ಸ್ಪೆಷಲ್ ಎಂಟ್ರಿ ಅಂತಂದ್ ಹೇಳ್ತೀವಿ, ಎಲ್ಲದರಲ್ಲೂ ಬರ್ತಾವ. NCC ಸ್ಪೆಷಲ್ ಎಂಟ್ರಿ ಆರ್ಮಿ ಒಳಗಡೆ ಐತೆ, ನೇವಿ ಒಳಗಡೆ ಐತಿ, ಅದಾದ ನಂತರ ಏರ್ ಫೋರ್ಸ್ ಒಳಗಡೆನೂ ಐತೆ, 3ರಲ್ಲೂ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡೈರೆಕ್ಟ್ ಎಂಟ್ರಿ ಹೆಂಗಂತಂದ್ ಹೇಳಿದ್ರೆ JEE ರ್ಯಾಂಕಿಂಗ್ ಬರುತ್ತಲ್ಲ, JEE ಇದೆಲ್ಲ ನಿಮ್ಗೆ ಸೈನ್ಸ್ದವ್ರು ಗೊತ್ತಿರ್ತೈತೆ. ಸೈನ್ಸ್ ಇಂಜಿನಿಯರಿಂಗ್ ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತೆ. JEE ಎಕ್ಸಾಮ್ ನೀವ್ ಏನಾದ್ರು ಬರ್ದು ನಿಮ್ದು ಆಲ್ ಇಂಡಿಯಾ ರ್ಯಾಂಕ್ ಇತ್ತು ಅಂತಂದ್ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಎಂಟ್ರಿ ಕೊಡಬಹುದು. ಪರ್ಮನೆಂಟ್ ಕಮಿಷನ್ ಆಫೀಸರ್ಸ್ ಗಳಾಗಿ ಎಂಟ್ರಿ ಕೊಡಬಹುದು. ಇದು ಒಂದು ಡೈರೆಕ್ಟ್ ಎಂಟ್ರಿ. ಆಮೇಲೆ ಇನ್ನೊಂದು ಡೈರೆಕ್ಟ್ ಎಂಟ್ರಿ ಬರುತ್ತಾ SSC ಗ್ರಾಜುಯೇಷನ್ ಲೆವೆಲ್ ಎಂಟ್ರಿ ಬರ್ತೈತಿ. ಸೊ SSC ನೇವಿ, ಈಗ ಹೆಂಗ್ ನಾವು SSC ಅಂತಂದ್ ಹೇಳಿ ಟೆಕ್ನಿಕಲ್ ಅಂತಂದ್ ಹೇಳಿ ಆರ್ಮಿ ಒಳಗಡೆ ಮಾಡಿದ್ವಲ್ಲ, ನಾನ್ ಟೆಕ್ನಿಕಲ್ ಸೇಮ್ ಅದೇ ತರ SSC ಎಂಟ್ರಿ ಬರ್ತೈತಿ. ಇಲ್ಲಿಯೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಪ್ರೊಸೀಜರ್ ಇರುತ್ತೆ. SSC ಇಂದ ಏನಂತಂದ್ ಹೇಳಿದ್ರೆ ನೀವು ಕೂಡ ಯಾವುದೇ ಗ್ರಾಜುಯೇಷನ್ ಮುಗಿಸಿದವರು ನೀವು ಆಫೀಸರ್ಸ್ ಗಳಾಗಬಹುದು ಇಂಡಿಯನ್ ನೇವಿ ಒಳಗಡೆ. ಇವೇನಂತಂದ್ ಹೇಳಿದ್ರೆ ನಿಮ್ಗೆ ಟೋಟಲ್ ಆಗಿ 10 ವೇಸ್ ಇಂಡಿಯನ್ ನೇವಿ ಜಾಯಿನ್ ಆಗಿ, ಸೊ ಇಂಡಿಯನ್ ಅರಬ್ಬಿ ಸಮುದ್ರ ಆಗಿರ್ಬೋದು, ವಿಶಾಖಪಟ್ಟಣ ಆಗಿರ್ಬೋದು, ಕೊಚ್ಚಿ ಆಗಿರ್ಬೋದು ಹೆಡ್ ಕ್ವಾರ್ಟರ್ಸ್ ಗಳು. ಸೊ ಅರಬ್ಬಿ ಸಮುದ್ರದಲ್ಲಿ ಇನ್ನೊಂದು ಯಾವ್ದಂದ್ರೆ ಮುಂಬೈ ಹೆಡ್ ಕ್ವಾರ್ಟರ್ಸ್ ಐತೆ. ಮುಂಬೈ, ಕೊಚ್ಚಿ, ಅದಾದ ನಂತರ ವಿಶಾಖಪಟ್ಟಣ, ಈ 3 ಹೆಡ್ ಕ್ವಾರ್ಟರ್ಸ್ ಗಳಿದಾವ. ಈ ಹೆಡ್ ಕ್ವಾರ್ಟರ್ಸ್ ಗಳಿಗೆ ಹೋಗಿ ಅಲ್ಲಿ ಏನಂತಂದ್ರೆ ಹೇಳಿದ್ರೆ ಯೂನಿಫಾರ್ಮ್ ಅನ್ನ ಹಾಕೊಂಡು, ಸೊ ನೇವಲ್ ಶಿಪ್ ಒಳಗಡೆ ಅದು ವಾರ್ಶಿಪ್ ಆಗಿರ್ಬೋದು, ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರ್ಬೋದು, ಫ್ರಿಗೇಡ್ ಆಗಿರ್ಬೋದು, ಸೊ ಯಾವ್ದಾದ್ರು ಒಂದು ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ನೀವು ಸೇವೆಯನ್ನ ಸಲ್ಲಿಸಬಹುದು, ದೇಶ ಸೇವೆಯನ್ನ ಮಾಡಬಹುದು. ಇದು ಏನಂತಂದ್ ಹೇಳಿದ್ರೆ 10 ವೇಸ್ಗಳು. ನೆಕ್ಸ್ಟ್ ಏರ್ ಫೋರ್ಸ್ ಅಲ್ಲಿ ಯಾವ ರೀತಿಯಾಗಿ ಜಾಯಿನ್ ಆಗ್ಬಹುದು ಹುಡುಗರು ಹುಡುಗಿರು ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲಿ ಹುಡುಗಿರು ಯಾವ್ಯಾವ್ದ್ರಲ್ಲಿ ಜಾಯಿನ್ ಆಗ್ಬಹುದು ಅಂತಂದ್ ಹೇಳಿದ್ರೆ ಅದನ್ನ ನೀವು ಸ್ವಲ್ಪ ಸರ್ಚ್ ಮಾಡ್ರಿ. CDS ಇನ್ ನೇವಿ ಗರ್ಲ್ಸ್ ಅಂತಂದ್ ಹೊಡಿದ್ರಿ, ನಿಮ್ಗೆ ಅಲ್ಲೇ ಏನಂತಂದ್ ಹೇಳಿದ್ರೆ ಕೊಟ್ಬಿಡ್ತೈತೆ. ನೀವು ಒಂದ್ ಸ್ವಲ್ಪ ಸ್ಟಡಿ ಮಾಡ್ದಂಗ ಆಗತ್ತೆ ಅದ್ರ ಬಗ್ಗೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದೊಂದಾಗಿ ನಾನು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಾಗ ಅಲ್ಲಿ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಏರ್ ಫೋರ್ಸ್ ಅಲ್ಲಿ ಯಾವ ರೀತಿಯಾಗಿ ಜಾಯಿನ್ ಆಗೋದನ್ನ, ನೆಕ್ಸ್ಟ್ SSC ಗಳಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಗಳು ಬರ್ತಾವು, ಅದಾದ ನಂತರ ರೈಲ್ವೇಸ್ ಅಲ್ಲಿ ಯಾವ ತರ ಬರ್ತಾವ ಅನ್ನೋದನ್ನ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹಾಕ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಆಗ್ರಿ, ಎಲ್ರಿಗೂ ಶೇರ್ ಮಾಡ್ರಿ.